ಹಿಂದುಳಿದ ಜಾತಿಗಣತಿ ಬಗ್ಗೆ ನಿರ್ಲಕ್ಷ್ಯ, ಸರ್ಕಾರದ 100 ಕೋಟಿ ವ್ಯರ್ಥಾನ. ಇಂಥ ಒಂದು ಅನುಮಾನ ಈಗ ಜನರನ್ನ ಕಾಡುತ್ತಿದೆ. ಯಾವುದೇ ಪ್ರಚಾರ ಇಲ್ಲದೆ, ಜಾಗೃತಿ ಇಲ್ಲದೆ ರಾಜ್ಯ ಸರ್ಕಾರ ನಡೆಸಿದ ಬಹುನಿರೀಕ್ಷಿತ ಪರಿಶಿಷ್ಟ ಜಾತಿ ಸಮೀಕ್ಷೆ ಈಗ ಸಮಸ್ಯೆಗಳ ಸಾಗರವಾಗಿದೆ. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡುವ ಸಲುವಾಗಿ ರಾಜ್ಯ ಸರ್ಕಾರ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಸುತ್ತಿರುವ ಜಾತಿ ಗಣತಿ ಮೇ 5ರಿಂದ ಆರಂಭವಾಗಿದೆ. ಆದ್ರೆ ಈ ಹಣ ಈಗ ನೀರಲ್ಲಿಟ್ಟ ಹೋಮದಂತಾಗಿದೆ. ಯಾಕಂದ್ರೆ ಈ ಜಾತಿ ಗಣತಿ ಬಗ್ಗೆ ಎಷ್ಟೋ ಜನರಿಗೆ ಮಾಹಿತಿಯೇ ಇಲ್ಲ. ಅಷ್ಟೇ ಅಲ್ಲ, ಗಣತಿದಾರರಿಗೂ ಕೂಡ ಸರಿಯಾದ ತರಬೇತಿ ಇಲ್ಲ. ಜಾಗೃತಿಯೇ ಇಲ್ಲ, ಪ್ರಚಾರ ಶೂನ್ಯ. ಜಾತಿ ಗಣತಿ ಪ್ರಚಾರ ಶೂನ್ಯವಾಗಿದೆ. ಈ ಬಗ್ಗೆ ಅನೇಕರಿಗೆ ಗೊತ್ತೇ ಇಲ್ಲ. ಜಾತಿ ಸಮೀಕ್ಷೆ ನಡೆಸುವ 1 ತಿಂಗಳ ಮೊದಲೇ ಗಣತಿಯ ಬಗ್ಗೆ ಪ್ರಚಾರ ಕಾರ್ಯ ಆರಂಭಿಸಿ ಜನರಲ್ಲಿ ಜಾಗೃತಿ ಮೂಡಿಸಬೇಕಿತ್ತು. ಕರಪತ್ರಗಳನ್ನ ಹಂಚುವುದು, ಬೋರ್ಡ್ ಮತ್ತು ಬ್ಯಾನರ್ಗಳನ್ನ ಹಾಕಿಸುವ ಕೆಲಸ ಮಾಡಿಸಬೇಕಿತ್ತು. ಇದರ ಜೊತೆಗೆ ರೇಡಿಯೋ, ಟಿವಿ ಚಾನೆಲ್ಗಳಲ್ಲಿ ಮಾಹಿತಿ ನೀಡುವುದು, ಬಸ್ಗಳಲ್ಲಿ, ಆಟೋಗಳಲ್ಲಿ, ನಿಲ್ದಾಣಗಳಲ್ಲಿ ಫಲಕಗಳನ್ನ ಹಾಕುವುದು ಹಾಗೂ ಧ್ವನಿವರ್ಧಕಗಳ ಮೂಲಕ ಸಾರುವ ಕಾರ್ಯಕ್ರಮಗಳನ್ನ ಸರ್ಕಾರ ಹಮ್ಮಿಕೊಳ್ಬೇಕಿತ್ತು. ಆದ್ರೆ ಸರ್ಕಾರ ಕೆಲವು ಆಯ್ದ ಪತ್ರಿಕೆಗಳು, ಟಿವಿ ಚಾನೆಲ್ಗಳಿಗೆ ಜಾಹೀರಾತುಗಳನ್ನ ನೀಡಿ ಕೈ ತೊಳೆದುಕೊಂಡಿದೆ. ಹೀಗಾಗಿ ಪರಿಶಿಷ್ಟ ಜಾತಿಯ ಕೆಲವು ಪ್ರಜ್ಞಾವಂತರನ್ನ ಬಿಟ್ಟರೆ ಉಳಿದವರಿಗೆ ಜಾತಿ ಗಣತಿಯ ಬಗ್ಗೆ ಮಾಹಿತಿಯೇ ಇಲ್ಲ. ಹಾಗಾದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತಿವೆ? ಈ ಸಮೀಕ್ಷೆಗೆ ನಿಯೋಜನೆಗೊಂಡಿರುವ ಶಿಕ್ಷಕರಿಗೆ ಸೂಕ್ತ ತರಬೇತಿಯೇ ಇಲ್ಲ. ಸಮೀಕ್ಷೆ ಆರಂಭಕ್ಕೂ ಮುನ್ನ ತರಾತುರಿಯಲ್ಲಿ ಅರ್ಧ ದಿನ ಮಾತ್ರ ತರಬೇತಿ ನೀಡಿ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರ ನೀಡಲು ನುರಿತ ತಂತ್ರಜ್ಞರು, ತಾಂತ್ರಿಕ ಸಿಬ್ಬಂದಿಯನ್ನ ಗಣತಿದಾರರ ಸಹಾಯಕ್ಕೆ ಹಾಕಬೇಕಿತ್ತು. ಸಮೀಕ್ಷೆ ಮಾಡಲು ಗಣತಿದಾರರಿಗೆ ಟ್ಯಾಬ್ ಅಥವಾ ಉತ್ತಮ ಸ್ಮಾರ್ಟ್ ಫೋನ್ ಒದಗಿಸಬೇಕಿತ್ತು. ಆದ್ರೆ ಶಿಕ್ಷಕರು ತಮ್ಮದೇ ಮೊಬೈಲ್ ಬಳಸಿ ಗಣತಿ ಮಾಡಬೇಕಾದ ಪರಿಸ್ಥಿತಿ ಇದೆ. ಜೊತೆಗೆ ಒಬ್ಬೊಬ್ಬರೇ ಶಿಕ್ಷಕರನ್ನ ನೇಮಿಸಿರೋದ್ರಿಂದ ಮನೆಗಳನ್ನ ಹುಡುಕಲು ಅವರಿಗೆ ಕಷ್ಟವಾಗುತ್ತಿದೆ. ಹೆಣ್ಣು ಮಕ್ಕಳ ಪರಿಸ್ಥಿತಿಯಂತೂ ಹೇಳತೀರದಾಗಿದೆ. ಮತ್ತೊಂದು ಕಡೆ ಹಳ್ಳಿಗಳಲ್ಲಿ ಸರ್ವರ್ ಡೌನ್, ನೆಟ್ವರ್ಕ್ ಸಮಸ್ಯೆ, ಜೊತೆಗೆ ಶಿಕ್ಷಕರ ಮೊಬೈಲ್ ಕೂಡ ಹ್ಯಾಂಗ್ ಆಗ್ತಿದೆ. ಇಷ್ಟೇ ಅಲ್ಲದೆ ಜಾತಿ ಗಣತಿಗೆ ಕೇವಲ ಆಧಾರ್ ಮತ್ತು ರೇಷನ್ ಕಾರ್ಡ್ ಮಾತ್ರ ನಿಗದಿ ಮಾಡಿದ ಕಾರಣ ಅನೇಕ ಕಡೆ ಪರ್ಯಾಯ ದಾಖಲೆ ಇಲ್ಲದೆ ಅರ್ಹರು ಗಣತಿಯಿಂದ ಹೊರಗೆ ಉಳಿತಿದ್ದಾರೆ. ಇಲಾಖೆಗಳ ಬೆಂಬಲವಿಲ್ಲ. ಸರ್ಕಾರ ನಡೆಸುತ್ತಿರುವ ಸಮೀಕ್ಷೆ ಬರೀ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದಂತಾಗಿದೆ. ಇದಕ್ಕೆ ಸರ್ಕಾರದ ಇತರ ಯಾವುದೇ ಇಲಾಖೆಗಳ ಸಹಕಾರವಾಗಲಿ ಸಹಾಯವಾಗಲಿ ಸಿಗುತ್ತಿಲ್ಲ. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಸಮೀಕ್ಷಾ ಕಾರ್ಯ ಸಂಪೂರ್ಣ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಸಹಯೋಗದಲ್ಲಿ ನಡಿಬೇಕಿತ್ತು. ಆದ್ರೆ ಸದ್ಯ ಇದು ಶಿಕ್ಷಕರನ್ನ ಮಾತ್ರ ಬಳಸಿ ನಡೆಸಲಾಗುತ್ತಿದೆ. ಹೀಗಾಗಿ ಈ ಹಿಂದುಳಿದ ವರ್ಗದ ಜಾತಿ ಗಣತಿ ನೀರಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗಾಗ್ತಿದೆ. ಇಷ್ಟು ದಿನ ಆದ್ರೂ ಇನ್ನೂ ಕೂಡ ಸರ್ಕಾರ ಈ ಬಗ್ಗೆ ಗಮನ ಹರಿಸದೇ ಇರೋದು ಬೇಸರದ ಸಂಗತಿಯಾಗಿದೆ.